ಸ್ನೇಹಿತರೆ ನಮಸ್ಕಾರ. ನಾವು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿ ಸಮೀಪ ತರಬೇತಿಗಾಗಿ ಇದ್ದೇವೆ. 2ನೇ ದಿನ ಸಿ ವಿ ಮುರಳೀಧರ್ ಅತಿಥಿಗಳಾಗಿ ಬಂದಿದ್ದಾರೆ. ಸಿ ವಿ ಮುರಳೀಧರ್ 7-8 ವರ್ಷಗಳಿಂದ ನಮ್ಮ ಜೊತೆಗೆ ತರಬೇತಿಯನ್ನು ಪಡೆದಿರುವಂಥವ್ರು. ಓಕೆ, ಸೊ ನಾನು ಜಸ್ಟ್ ಇವ್ರಿಗೊಂದು ಟಾಸ್ಕ್ ಥರ ಕೊಟ್ಟಿದ್ದೇನೆ. ನನಗೆ ಕೇಳುವ ಪ್ರಶ್ನೆಗಳನ್ನು ಮುರಳೀಧರ್ಗೆ ಕೇಳಿ, ನಾನು ಐ ವಾಂಟ್ ಟು ಚೆಕ್ ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಮುರಳೀಧರ್ಗೆ ಒಂದು ಸಣ್ಣ ಟಾಸ್ಕ್ ಕೊಟ್ಟಿದ್ದೀನಿ. ನೀವೆಲ್ಲರೂ ಒಂದೊಂದು ಪ್ರಶ್ನೆ ಕೇಳ್ತಾ ಬನ್ನಿ. ಎಸ್, ನಿಮ್ಮ ಹೆಸರು ಹೇಳ್ಬಿಟ್ಟು ಕೇಳಿ. ಸರ್, ನನ್ನ ಹೆಸರು ಯತೀಶ್ ಅಂತ ಹೇಳಿ. ಹಲೋ ಸರ್, ನಮಸ್ತೆ ಸರ್. ನನ್ನ ಹೆಸರು ಯತೀಶ್ ಅಂತ ಹೇಳಿ. ಅಂದರೆ ಭಾಷಣ ಮಾಡೋದಕ್ಕಿಂತ ಮುಂಚೆ ಯಾವ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು ಅಂತ ಸ್ಟೇಜ್ ಮೇಲೆ ಬಂದು ಮಾತಾಡೋದಕ್ಕೆ ಮುಂಚೆ ಬಹಳಷ್ಟು ತಯಾರಿ ಆಗಬೇಕಾಗ್ತದೆ. ಅದನ್ನು ನಮ್ಮ ಜಯಪ್ರಕಾಶ್ ಸರ್ ಅವರು 3 ದಿನದ ತರಬೇತಿಯಲ್ಲಿ ಹೇಳ್ಕೊಡ್ತಾರೆ. ಈ ಸಣ್ಣ ಪ್ರಶ್ನೆ ಥರ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತದೆ. ತಯಾರಿ ಬೇಕು, ಪೂರ್ವ ತಯಾರಿ ಬೇಕು, ಸಾಕಷ್ಟು ಸಿದ್ಧತೆ ಬೇಕು, ಎಲ್ಲವನ್ನು ಸೀರಿಯಸ್ ಆಗಿ ತಗೋಬೇಕು. ಉಡಾಫೆ ಹೊಡೆಯೋದಿಲ್ಲ, ನಾನು ಮಾಡ್ತೀನಿ, ನಂಗೆ ಗೊತ್ತು, ಅದು ಬಿಟ್ಬಿಟ್ಟು ಮಾಡಿದ್ರೆ ಸಾಧ್ಯ ಆಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ಸಾರ್ವಜನಿಕ ಸಭೆ ಇರುತ್ತೆ, ಅಲ್ಲಿ ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಒಂದು ಸಭೆಯಲ್ಲಿ? ಸಾರ್ವಜನಿಕ ಸಭೆ ಅಂದಿದ ತಕ್ಷಣ ಅಲ್ಲಿ ಆಡಿಯನ್ಸು ಯಾರು ಅಂತ ನೋಡ್ಕೋಬೇಕಾಗ್ತದೆ. ಎನಿ ಇದು ನಾವು ಭಾಷಣ ಮಾಡಬೇಕಾದ್ರೂ ಯಾರನ್ನ ಉದ್ದೇಶಿಸಿ ಭಾಷಣ ಮಾಡ್ತಿದ್ದೀವಿ ಅನ್ನೋದನ್ನು ಮೊದಲು ಗ್ರಹಿಸ್ಕೋಬೇಕು. ವೆದರ್ ಇಟ್ ಈಸ್ ಸ್ಮಾಲ್ ಚಿಲ್ಡ್ರನ್, ದೊಡ್ಡವರ, ಕಾಲೇಜ್ ಸ್ಟೂಡೆಂಟ್ಸ, ಇಲ್ಲ ಸಾರ್ವಜನಿಕರಂತ. ನೀವು ಸಾರ್ವಜನಿಕ ಸಭೆ ಅಂದರೆ ಅಲ್ಲಿ ಬಂದಿರೋರೆಲ್ಲರೂ ಕೂಡ ವಯಸ್ಕರಾಗಿರ್ತಾರೆ. ಅವರ ಸಮಸ್ಯೆಗಳು ಬೇರೆ ರೀತಿ ಇರ್ತದೆ, ಮಕ್ಕಳಿಗೆ ಬರುವಂಥ ಸಮಸ್ಯೆ ಅಲ್ಲ. ಆದ್ದರಿಂದ ಅವರು ಏನು ಮಾಡ್ತಾರೆ ಅಂದರೆ ಪಾಲಿಸಿ ಯಾವ ಥರ ಇರುತ್ತೆ, ಪಾಲಿಸಿನ ಅಂದರೆ ಪಾಲಿಸಿ ಅಂದರೆ ಕನ್ನಡದಲ್ಲಿ ನಿಯಮ ಅಲ್ಲ, ಪಾಲಿಸಿ. ನಮ್ಮ ಪಾಲಿಸಿ ನಮ್ಮ ಯಾವುದೇ ಒಂದು ಬದಲಾವಣೆ ಆಗಬೇಕಾದ್ರೂ ಕೂಡ ಪಾಲಿಸಿ ಬದಲಾವಣೆಯನ್ನು ಅಪೇಕ್ಷೆ ಪಡ್ತಾರೆ. ಶಿಷ್ಟಾಚಾರ ಅಲ್ಲ, ಪಾಲಿಸಿ ಅಂದರೆ ಬೇರೆ. ಆ ಪಾಲಿಸಿ ಮೇಲೆ ಎಲ್ಲ ನಿಂತಿರುತ್ತೆ. ನಿಮಗೆ ಇದು ಏನು 60ರಿಂದ 65 ವರ್ಷ ನಿವೃತ್ತಿ ವಯಸ್ಸಾಗಬೇಕು ಅಂದರೆ ಅದಕ್ಕೊಂದು ಪಾಲಿಸಿನೇ ಬರಬೇಕು. ಆ ಪಾಲಿಸಿನ ಒಪ್ಪಿಕೊಳ್ಳುವಂತಹ, ಅದನ್ನು ಪ್ರಚುರಪಡಿಸುವಂತಹ ಸರ್ಕಾರ ಅಥವಾ ಅಧಿಕಾರ ಇರೋರು ಅಥವಾ ಅದ್ರ ಬಗ್ಗೆ ಒಲವಿರೋರು ಬಂದಾಗ ಅದಾಗುತ್ತೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕ ಸಭೆಯಲ್ಲಿ ಏನು ವಿಷಯ ಇದೆ ಅನ್ನೋ ತಿಳ್ಕೊಂಡು ಆಮೇಲೆ ಮಾತಾಡಬೇಕಾಗ್ತದೆ. ಸುಮ್ಮನೆ ಹಾಗೆ ಮಾತಾಡೋದಕ್ಕೆ ಕಷ್ಟ. ನಮಸ್ಕಾರ. ನಮಸ್ಕಾರ. ಜೆ.ಪಿ. ಸರ್ ತರಗತಿಗೆ ನೀವು ಸೇರೋದಕ್ಕೆ ಉದ್ದೇಶ ಏನು? ಉದ್ದೇಶ JP ಸರ್, ಕಲಿಕೆ ಅನ್ನೋದು ನಿರಂತರವಾಗಿರಬೇಕು. ಅದು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕೂಡ ಕಲಿಯುವ ಒಂದು ಪ್ರಯತ್ನ ಮಾಡಬೇಕು. ನಾವು ಯಾವಾಗಲೂ ಚಿಕ್ಕಂದಿನ ನಾನು ಎಲ್ಲೇ ಆಚೆ ಹೋಗ್ಬೇಕಾದ್ರೂ ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಪೆನ್ಸಿಲು ಇಟ್ಕೊಳ್ತಾ ಇದ್ದೆ. ಯಾಕಂದರೆ ಎಲ್ಲಿ ನಾನು ಚಿತ್ರ ಬರೀಬೇಕು ಅನಿಸುತ್ತೋ ಅಲ್ಲಿ ಚಿತ್ರ ಬರೆಯೋದು, ಎಲ್ಲಿ ಕವನ ಬರೀಬೇಕು, ಕತೆ ಬರೀಬೇಕು ಅನಿಸುತ್ತೋ ಅಲ್ಲೇ ಕೂತ್ಕೊಂಡು ಕವನ ಬರೆಯೋದು, ಕತೆ ಬರೆಯೋದು, ಹೀಗೆ ಮಾಡ್ತಿದ್ವಿ. ಹಾಗೆ ಜಯಪ್ರಕಾಶ್ ಸರ್ ಹತ್ರ ನಾವು ಹೋದಾಗ ಅವರಿಂದ ಇದು ದೊಡ್ಡದಾಗಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಯಶಸ್ಸು ಸಿಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಹೋಗಿದ್ದೀನಿ, ಹಾಗೆ ಯಶಸ್ಸು ಕೂಡ ಪಡೆದಿದ್ದೀನಿ. ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್, ವೆಟರ್ನರಿ, ಬೇಸಿಕ್ ವೆಟರ್ನರಿ ಡಾಕ್ಟರ್. ಈಗ ನೀವು ಇದಕ್ಕೆ ಅಳವಡಿಸ್ಕೊಂಡಿದ್ದೀರಾ. ನೀವು ಇದಕ್ಕಿನ ಪ್ರೊಫೆಷನಲ್ ಹಿಂದೆ ಏನಾಗಿದ್ರಿ ಸರ್? ನಾನು ಬ್ಯಾಂಕ್ನಲ್ಲಿ 35 ವರ್ಷ ನಾನು ಸೇವೆ ಮಾಡಿದ್ದೀನಿ. ನಾವು ಸೇವೆ ಅನ್ನೋದಕ್ಕಿಂತ ಕೆಲಸ ಮಾಡಿದ್ದೀವಿ ಅನ್ಬೋದು. ಯಾಕೆಂದರೆ ಕೆಲಸ ಮಾಡಿದ್ರೆ ಪಗಾರ ಬರುತ್ತೆ, ದುಡ್ಡು ಬರುತ್ತೆ, ಸಂಬಳ ಬರುತ್ತೆ. ಸೇವೆ ಅಂತ ಅದು ಸಾಮಾನ್ಯವಾಗಿ ಹೇಳೋ ರೂಢಿ. ಆದರೆ ಬ್ಯಾಂಕಿನಲ್ಲಿ 35 ವರ್ಷ ಕೆಲಸ ಮಾಡಿ ಪ್ರತಿಫಲವಾಗಿ ನಾನು ಸಂಬಳ, ಬೋನಸ್ಸು ಎಲ್ಲ ತಗೊಂಡು ಎಲ್ಲವನ್ನೂ ಅನುಭವಿಸಿದ್ದೀನಿ. ಈಗ ನಾನು 32 ವರ್ಷದಿಂದ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯಲ್ಲಿದ್ದೀನಿ. ಇದು ಸೇವೆ. ಇದರಿಂದ ಪ್ರತಿಯಾಗಿ ಏನೂ ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ. ನೀವು MPSC ಅಂದರೆ ತುಂಬ, ನಾನು ಕೂಡ ಆ ಒಂದು ಫೀಲ್ಡ್ಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಸೀರಿಯಸ್ ಆಗಿ ಆಗಲಿಲ್ಲ. ಅದಕ್ಕೋಸ್ಕರ ನಮಸ್ಕಾರ. ನಾವು ಅರವಿಂದ ಸರ್, ನಾವು ಈಗ
ಭಾಷೆನ ಕಲಿಯಲಿಕ್ಕೆ ಸರ್ 100% ಇರುತ್ತೆ. 100% ತಯಾರಿರುತ್ತೆ ಸರ್. ಅದ್ರೊಳಗೆ ನಾವು ಎಷ್ಟು ಪರ್ಸೆಂಟ್ ಕಲ್ತ್ಕೊಂಡು ನಾವು ರೆಡಿ ಆಗ್ಬೋದು ಸರ್? ಸರ್, ನಾವು ಯಾವತ್ತೂ 100 ಮಾರ್ಕ್ಸ್ ಇದ್ದರೆ ನಾವು 100 ಮಾರ್ಕ್ಸ್ಗೆ ಒಟ್ಟಿಗೆ ಹೋಗೋ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಇದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ನಾವು 50%, 60% ಅಥವಾ 40% ಆಗಲಿ, 40% ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ನಾವು ಒಂದೇ ಸಲ 60, 70ಕ್ಕೆ ಹೋಗಿ ಏನೂ ಆಗದೆ ಇರೋದಕ್ಕಿಂತ ನಮ್ಗೆ ಎಷ್ಟು ನಾವು ಸ್ಪಷ್ಟವಾಗಿ ನಮ್ಮತನವಾಗಿ ನಾವು 40%ಅನ್ನು ನಾವು ಗಳಿಸ್ಕೋತೀವೋ ಅದನ್ನು ಗಟ್ಟಿ ಮಾಡ್ಕೊಂಡ್ರೆ ನಾವು ಅಷ್ಟರಲ್ಲೇ ನಾವು 100% ಆಟ ಆಡ್ಬೋದು. ಆ 100% ಅವರ ಪಾದಚರಣೆಗಳಿಗೆ ನನ್ನದೊಂದು ಭಕ್ತಿಪೂರ್ವಕ ನವಕುಸುಮ. ನನ್ನ ಹೆಸರು ರಾಜು ಹೊಸಕೋಟೆ. ನಿಮಗೆ ಈ ಪಬ್ಲಿಕ್ ಸ್ಪೀಕಿಂಗ್ನಿಂದ ಸಾಮಾನ್ಯರಲ್ಲಿ ಯಾವ ರೀತಿ ಅದರಿಂದ ನೀವು ಅದನ್ನು ಬಳಸ್ಕೊಂಡು ಸಾಮಾನ್ಯರಲ್ಲಿ ಆ ಒಂದು ಬಳಕೆಯ ತೋರಿಸ್ಕೊಳ್ತೀರಾ? ನೋಡಿ, ನಾನು ಮೊದಲು ಚಿಕ್ಕಂದಿನಿಂದ ನಾನು ಕತೆ ಹೇಳುವ ಅಭ್ಯಾಸ ಇಟ್ಕೊಂಡಿದ್ದೆ. ಶಾಲೆಗಳಲ್ಲಿ ಕತೆ ಹೇಳೋದು, ಹೇಳಿದ ಕಥೆನೇ ಮತ್ತೆ ಮತ್ತೆ ಸ್ವಾರಸ್ಯವಾಗಿ ಹೇಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ಸ್ಟೋರಿ, ಅದೇ ಅದನ್ನೇ ಇನ್ನೊಂದ್ಸಲ ಅದು ಹೇಳಬೇಕಾದ್ರೆ ಬೇರೆ ಬೇರೆ ಥರ ಹೇಳ್ತಾ ಇತ್ತು. ಅದರಿಂದ ನನಗೆ ಅಲ್ಲಿಂದ ಬುನಾದಿ ಇತ್ತು. ಆಮೇಲೆ ನನಗೆ JP ಸಾರು ಮತ್ತು ಬೇರೆ ಒಂದು ಇದು ಏನೋ ಸಹವಾಸಗಳಿಂದೆಲ್ಲ ಕೂಡ ನಾನು ಸಹ ಸ್ವಲ್ಪ ಏನೇನೋ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಒಂದು ಉದಾಹರಣೆ ಇದ್ರ ಯಶಸ್ಸು ಏನು ಅಂತಂದರೆ, ಹೋದ ಶನಿವಾರ ನಾವು BMTC ಡ್ರೈವರ್ಗಳಿಗೆ ನಾನು ಮೋಟಿವೇಶ್ನಲ್ ಟಾಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಬೆಳಗ್ಗೆ ಅಲ್ಲೇ ಮುಗಿಸ್ಕೊಂಡು ಬಂದಿದ್ದು. ಅಲ್ಲಿ ನೀವು ಇದನ್ನು ಹಾಗೆ ಹೇಳ್ಬೋದು ಅಂತ ಗೊತ್ತಿಲ್ಲ, ಕೆಲವರಂತೂ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದುಬಿಡ್ತಾರೆ. ಅಂದರೆ ಒಂದು ಮಾತುಗಾರಿಕೆಯಿಂದ ನಾವು ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಲಿಕ್ಕೆ ಸಾಧ್ಯ. ಹಾಗೆ ಮುಟ್ಟಿದ್ರೆ ಭಾವನಾತ್ಮಕವಾಗಿ ಕೂಡ ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಬೆಳಗ್ಗೆನೂ ಅಷ್ಟೇ ನನ್ನ ಜೊತೆ ಎಷ್ಟೋ ಜನ ಬಂದ್ಬಿಟ್ಟು ಸೆಲ್ಫಿಗಳು ತೆಕ್ಕೊಡ್ತಾ ಇದ್ರು. ಸರ್ ನಂಗೆ ಒಂದು ಫೋಟೋ ಬೇಕು ಸರ್, ನಂಗೆ ಒಂದು ಫೋಟೋ ಬೇಕು ಅಂತ. ನಾನೇನು ಸೆಲೆಬ್ರಿಟಿ ಅಲ್ಲ, ಪ್ರತಿಷ್ಠಿತ ವ್ಯಕ್ತಿ ಅಲ್ಲ, ಜಯಪ್ರಕಾಶ್ ಸರ್ ಥರ ಅಷ್ಟೊಂದು ದೊಡ್ಡ ಸಾಧನೆ ಮಾಡಿರೋನೇ ಅಲ್ಲ. ಆದರೆ ಜಯಪ್ರಕಾಶ್ ಸರ್ ಅಂತವರ ಜೊತೆಯಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಸನಿಹದಲ್ಲಿ ಇದ್ದಿದ್ದಕ್ಕೆ ಇಷ್ಟೊಂದೆಲ್ಲ ನನಗೆ ಸಿಕ್ಕಿದೆ ಅಂತಂದರೆ ನಾನೇ ಜಯ, ನಾನೇ ಪ್ರಕಾಶ ಆಗ್ಬಿಟ್ಟಿದ್ದಿದ್ರೆ ನೋಡಿ. ನಾವು ಮೃದಂಗ ಕಲಿತೀವಿ ಅಂದ್ಕೊಳ್ಳಿ, ನಾವೆಲ್ಲರೂ ಹೋಗ್ಬೇಕಾದ್ರೆ ಕಚೇರಿ ಪಡ್ಕೊಂಡು ಮೃದಂಗ ತೊಗೊಂಡೋಗ್ಬೇಕು ಅಲ್ವಾ? ದೊಡ್ಡ ಭಾರ, ವೆಯ್ಟ್ ಇದೆ, ಲೋಡ್ ಇದೆ, ಎತ್ಕೊಂಡು ಹೋಗ್ಬೇಕು. ನಾನು ಹಾರ್ಮೋನಿಯಂ ಬಾರಿಸ್ತೀನಿ ಅಂದರೆ ಹಾರ್ಮೋನಿಯಂ ತೊಗೊಂಡೋಗ್ಬೇಕು ಅಲ್ವಾ? ಆದರೆ ಅದೇ ಒಬ್ಬ ಗಾಯಕ ಆದರೆ, ಒಬ್ಬ ಭಾಷಣಕಾರ ಆದರೆ ಅವನು ಏನು ಹೆಚ್ಚಾಗಿ ಏನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲವೂ ಅವನಿಗೆ ಸಿದ್ಧವಾಗಿರ್ತದೆ ಅಲ್ವಾ? ನಾವು ಕೊಳಲು ಬಾರಿಸ್ಬೇಕಾದ್ರೆ ಕೊಳಲು ತೊಗೊಂಡೋಗ್ಬೇಕು. ಇನ್ನು ನಾನೇನೋ ತೊಗೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ಎಲ್ಲೇ ಕೂತರು ಏನೇ ಎಂಥ ದೊಡ್ಡ ಸಭೆ ಆಗಲಿ, ಚಿಕ್ಕ ಸಭೆ ಆಗಲಿ, ಕಾರ್ಯಕ್ರಮ ದೊಡ್ಡದಾಗಲಿ ಚಿಕ್ಕದಾಗಲಿ, ನಾನು ಏನು ಮಾತಾಡಬೇಕು ಅಂತ ಅಲ್ಲಿ ಹೋದ್ಮೇಲೆ ನಾನು ನಿರ್ಧಾರ ಮಾಡ್ತೀನಿ. ಸೊ ಕೆಲವೊಂದು ಸಲ ನಾವು ಇಂಪ್ರಾಂಪ್ಟು ಸ್ಪೀಚ್ ನಾವು ಇದು ಮಾಡ್ತೀವಿ. ಸರ್, ಸ್ಟೇಜ್ ಫಿಯರ್ ನಿಜವಾಗ್ಲೂ ಯಾವುದು ಇಲ್ಲವೇ ಇಲ್ಲ ಸರ್. ಅದು ನಾವು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ನಾವು ಏನು ಮಾಡ್ತೀವಿ ಅಂದರೆ ಸ್ಟೇಜ್ ಹತ್ತಕ್ಕೆ ಮುಂಚೆನೇ ನಾವು ಭಯ ಪಟ್ಟಿರ್ತೀವಿ. ಯಾಕೆ ಅಂದರೆ ನಮಗೆ ನಮ್ಮಲ್ಲಿ ವಿಶ್ವಾಸ ಇರಲ್ಲ, ಅದೇ ಭಯ. ನಮ್ಗೆ ವಿಶ್ವಾಸ ಬಂದ್ಬಿಟ್ರೆ ನಮ್ಗೆ ಏನಕ್ಕೆ ಭಯ ಆಗುತ್ತೆ? ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು ಯಾಕೆ ಕೇಳ್ತೀರ ಅಷ್ಟು ಕಾನ್ಫಿಡೆಂಟ್ ಆಗಿ? ನಿಮ್ಗೆ ವಿಶ್ವಾಸ ಇದೆ ನನ್ನ ಹೆಸರು ಅದೇನೇ ಅಂತ. ನಾನು ನಿಮ್ಮ ಪಕ್ಕದಲ್ಲಿರೋರು ಕೇಳಿದ್ವಿ, ನಿಮ್ಮ ಪಕ್ಕದವ್ರ ಹೆಸರು ಹೇಳಿದ್ರೆ ನಿಮ್ದು ತಿಮ್ರಾಯಪ್ಪ ನಾನು ಕೇಳ್ತೀವಿ. ಇಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಅದಕ್ಕೋಸ್ಕರ ನೀವು ಏನು ಮಾತಾಡಬೇಕು ಅನ್ನೋದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಏನು ಸ್ಟೇಜ್ ಫಿಯರ್ ಅನ್ನೋದು ಇಲ್ಲವೇ ಇಲ್ಲ ಸರ್. ಅದು ಆ ಸ್ಟೇಜ್ ಇದೆ, ಫಿಯರ್ ಅನ್ನೋದು ಅದ್ರ ಜೊತೆ ತಾಳೆ ಹಾಕೋ ಅವಶ್ಯಕತೆನೇ ಇಲ್ಲ. ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ವ್ಯಕ್ತಿತ್ವ ಪರಿವರ್ತನೆಗೆ ಏನು ವ್ಯತ್ಯಾಸ? ವ್ಯಕ್ತಿತ್ವ ಇರುತ್ತೆ, ಏನೋ ಒಂದು ಸ್ಟೇಜಲ್ಲಿ ಯಾವುದೋ ಒಂದು ಹಂತದಲ್ಲಿರುತ್ತೆ.
ವ್ಯಕ್ತಿತ್ವ ಅನ್ನೋದು ಎಷ್ಟೊಂದು ಗುಣಗಳು ಸೇರಿ ವ್ಯಕ್ತಿತ್ವ ಆಗಿರುತ್ತೆ. ಅದನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಅದನ್ನು ವಿಕಸನಕ್ಕೆ ಅಳವಡಿಸ್ಕೊಂಡ್ರೆ ವಿಕಸನ ಆಗುತ್ತೆ. ಇಲ್ಲ ಅಂತಂದ್ರೆ ಏನಿಲ್ಲ, ಹಳೆ ಕಾಲದಲ್ಲಿದ್ದಂಗೆ ರೇಡಿಯೋನೇ ಕೇಳಿಸ್ಕೊತಾ ಇರಬೇಕು. ಹಾಗಿಲ್ವಲ್ಲ, ಮೊಬೈಲಲ್ಲಿ ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದೀವಿ, ಅದೇ ವಿಕಸನ. ಅದು ಮನುಷ್ಯನಲ್ಲಿ ನಾವು ಮಾಡಿಕೊಂಡಾಗ ನಮಗೂ ಕೂಡ ಅದು ಗೊತ್ತಾಗುತ್ತೆ, ನಮಗೇನು ಬದಲಾವಣೆ ಆಗಿದೆ, ನಿಜವಾದ ವಿಕಸನ ಆಗಿದೆಯಾ, ಬದಲಾವಣೆ ಆಗಿದೆಯಾ. ಚೇಂಜ್ ಇಸ್ ಇನ್ಎವಿಟಬಲ್. ಬದಲಾವಣೆ ಅನ್ನೋದು ಹಾಗೆ ಆಗುತ್ತೆ. ನೀವು ಪ್ರಯತ್ನ ಪಡೆದಿರಲಿ, ಆದರೆ ನಮಗೆ ಬೇಕಾದ ಹಾಗೆ, ನಮಗೆ ಉಪಯೋಗ ಆಗೋ ಹಾಗೆ ಬದಲಾವಣೆ ಆಗೋದು ವಿಕಸನ. ಸರ್, ಎರಡನೇದು, ಈಗ ನಾವು ಸ್ಟೇಜಲ್ಲಿ ಮಾತಾಡಬೇಕಂತ ಹೋಗಿರ್ತೀವಿ, ಅಲ್ಲಿ ನಾವು ಕೆಲವೊಂದು ವಿಷಯಗಳು ಹೇಗೆ ಮಾತಾಡಬೇಕಂತ ಹೋಗಿರ್ತೀವಿ, ಕೆಲವು ಸಂದರ್ಭದಲ್ಲಿ ಮಾಡ್ಕೊತೀವಿ. ಅದನ್ನು ನಾವು ಮೊದಲೇ ಸಿದ್ಧತೆ ಮಾಡ್ಕೋಬೇಕು. ನೋಡಿ, ನಾವು ನಿರ್ಧಾರ ಮಾಡಬೇಕು. ಒಂದು ವೆದರ್ ವಿ ಆರ್ ಗೋಯಿಂಗ್ ಫಾರ್ ಇಂಟರಾಕ್ಷನ್, ಇಟ್ ಇಸ್ ಒನ್ ಸೈಡೆಡ್ ಟಾಕ್. ನಾವು ಬರೀ ಭಾಷಣ ಮಾಡಿ ಬರೋದು ಒಂದಾಗುತ್ತೆ, ಇಂಟರಾಕ್ಷನ್ ಇರೋದು ಬೇರೆ ಆಗುತ್ತೆ. ನಾವು ಕ್ಲಾಸಲ್ಲಿ ಲೆಕ್ಚರ್ ಮಾಡ್ತಾರಲ್ಲ, ಅಲ್ಲಿ ಇಂಟರಾಕ್ಷನ್ ಇರುತ್ತೆ. ಬೇರೆ ಕಡೆ ಬರೀ ಭಾಷಣ ಆಗುತ್ತೆ. ಮುಖ್ಯ ಅತಿಥಿನೂ ಯಾರೋ ಅತಿಥಿ ಬರ್ತಾರೆ, ಅವ್ರು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ನಿಮಗೆ ಏನು ಕ್ವಶನ್ ಆನ್ಸರ್ ಇರೋದಿಲ್ಲ. ಅದಕ್ಕೆ ನೀವು ಫಸ್ಟ್ ನಿರ್ಧಾರ ಮಾಡ್ಕೋಬೇಕು, ವೆದರ್ ಯು ಆರ್ ಪ್ರಿಪೇರ್ ಟು ಟೇಕ್ ಕ್ವಶನ್ಸ್ ಅಂತ. ನಾವು ಪ್ರಶ್ನೆಗಳೆಲ್ಲ ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಇದ್ದೀನಾ? ನೋಡಿ, ಶಿವರಾಮ್ ಕಾರಂತರು ಅಂಥವರೆಲ್ಲ ದೊಡ್ಡ ಮನುಷ್ಯರು, ಅವರಲ್ಲಿ ಯಾರೇ ಹಿರಿಯ ವಿದ್ವಾಂಸರು, ಅವರೆಲ್ಲ ಕ್ವಶನ್ಸ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ರು. ಯಾಕಂದ್ರೆ ಅವರು ಅಷ್ಟೊಂದು ಓದ್ಕೊಂಡಿದ್ರು. ಶಿವರಾಮ್ ಕಾರಂತ ಒಂದ್ಸಲ ಮಕ್ಕಳು ಕೇಳ್ತಾರೆ, ಯಾವ್ದ್ರ ಬಗ್ಗೆ ಪಾಠ ಮಾಡ್ಲಪ್ಪ ನಿಮ್ಗೆ ಅಂತ. ಯಾವ್ದ್ರ ಬಗ್ಗೆ? ಹಾವು ಅಂದ್ಬಿಡ್ತಾರೆ. ಹಾವು ಬಗ್ಗೆ ಗೊತ್ತಿರಬೇಕು, ಅವ್ರು ಮಾಡ್ತಾರೆ ಹಾವು ಬಗ್ಗೆ. ನೋಡಿ, ಇನ್ನೊಬ್ರು ಕೇಳ್ತಾರೆ ತೆಂಗಿನ ಮರದ ಬಗ್ಗೆ ಮಾಡು ಅಂತ. ತೆಂಗಿನ ಮರದ ಬಗ್ಗೆ ಗೊತ್ತಿರಬೇಕು. ಹಾಗೆ ನಾವು ಯಾವ ಒಂದು ಸಭೆಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ಕೋಬೇಕಾಗ್ತದೆ. ನಮ್ಮದು ಏನಂದರೆ, ನಾವು ಕನ್ನಡ ಭಾಷೆ ಮಾತಾಡಲ್ಲ. ಮನೇಲಿ ಆಲ್ಮೋಸ್ಟ್ 80% ಬೇರೆ ಭಾಷೆ ಮಾತಾಡ್ತೀವಿ. ಕನ್ನಡದಲ್ಲಿ ಭಾಷೆ ಮಾಡಬೇಕಂದ್ರೆ ಕನ್ನಡದಲ್ಲಿ ಯಾವ ಥರ ನಾವು ಎಂಟ್ರ್ ಮಾಡ್ಕೋಬೇಕಂತ? ಸರ್, ಕನ್ನಡದಲ್ಲಿ ಮಾತಾಡೋದು ತುಂಬ ಸುಲಭ ಸರ್. ಸುಲಿದ ಬಾಳೆಹಣ್ಣಿನಂತಿರುವ ಭಾಷೆ ನಮ್ಮ ಕನ್ನಡ. ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟೊಂದು ಸಿಹಿಯಾಗಿ ಮಧುರವಾಗಿದೆ. ಕನ್ನಡ ಮಾತಾಡೋದೇ ಕಷ್ಟ ಇಲ್ಲ ಸರ್. ನೀವೇನು ಮಾತಾಡ್ತಾ ಇದ್ರು ಅದನ್ನೇ ಮಾತಾಡೋದು. ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮ ಜಯಪ್ರಕಾಶ್ ಸರ್ ಹತ್ರ ಹೋದಲ್ಲೂ ಫೈನ್ ಟ್ಯೂನ್ ಮಾಡಿರ್ತಾರೆ. ಇಲ್ಲೊಂದು ಸ್ವಲ್ಪ ಜೋರು ಮಾಡು, ಇಲ್ಲೊಂದು ಸ್ವಲ್ಪ ಕಡಿಮೆ ಮಾಡು, ಏರಿಳಿತಗಳು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಮಗೆ ಒದಗಿಸಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಅಷ್ಟೇ. ಕನ್ನಡ ತುಂಬ ಸುಲಭ ಮಾತಾಡೋದು. ಎಷ್ಟು ಈಸಿ ಗೊತ್ತಾಯಿತು, ಕಷ್ಟನೇ ಇಲ್ಲ. ಇಲ್ಲಿ ಫೇಲ್ ಆಗ್ಬೇಕಂದ್ರೆ ಕಷ್ಟಪಡಬೇಕು. ಕನ್ನಡದಲ್ಲಿ ಭಾಷಣ ಮಾಡುವುದನ್ನ ನಾವು ತೇರ್ಗಡೆಯಾಗೋದು ಸುಲಭ. ನಾವೇನೋ ಫೇಲ್ ಆಗ್ಬೇಕಂದ್ರೆ ಕಷ್ಟಪಟ್ಟು ಫೇಲ್ ಆಗಬೇಕು. ಹಾಗಿರ್ಬೇಕಾದ್ರೆ ಕನ್ನಡದಲ್ಲಿ ಯಾರು ಮಾತಾಡ್ತಾರೋ ಎಲ್ಲರೂ ವಿಜಯಶಾಲಿಗಳೇ ಆಗಿರ್ತಾರೆ. ಇದು ಕನ್ನಡದ ಹೆಮ್ಮೆ, ಗರ್ವದಿಂದ ನಾವು ಹೇಳ್ಕೊತಾ ಇದ್ದೀವಿ. ಕನ್ನಡ ಎಷ್ಟು ಸುಂದರ ಭಾಷೆ ಅಷ್ಟೇ ಅಲ್ಲ, ಎಲ್ಲರಿಗೂ ಒಳಿತನ್ನು, ಎಲ್ಲರಿಗೂ ಫಲಿತಾಂಶವನ್ನು ಕೊಡುವ ಭಾಷೆಯಾಗಿದೆ. ಸರ್, ನಮಸ್ಕಾರ. ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕೊಪ್ಪಾಳ್ ಸರ್. ಸರ್, ಪ್ರಸ್ತುತ ಕಾಲಮಾನದಲ್ಲಿ ಭಾಷಣ ಕಲೆಯ ಬಗ್ಗೆ ಯುವಜನತೆಗೆ ತಾವು ಏನು ಹೇಳಲು ಬಯಸ್ತೀರಿ ಸರ್? ನಾವು ಯುವ ಜನತೆಗೆ ಅಂತಾನೆ ಅಲ್ಲ, ನಾವು ಯಾಕೆ ಭಾಷಣ ಮಾಡಬೇಕು ಅನ್ನೋದು ಮುಖ್ಯ ಆಗ್ತದೆ. ನೋಡಿ, ಸಮಾಜದಲ್ಲಿ ನಾಯಕತ್ವದ ಕೊರತೆ ತುಂಬ ಇದೆ. ನೀವು ರಾಜಕೀಯದಲ್ಲಿ ನಾಯಕತ್ವದ ಕೊರತೆ ಇಲ್ವಾ? ಸರಿಯಾಗಿರುವವರು, ಸಮರ್ಥರಾಗಿರುವವರು ನಾಯಕತ್ವ ಬೇಕು. ಹಾಗೇನೆ ಸಮಾಜದಲ್ಲಿ ನಾಯಕತ್ವದ ಕೊರತೆ ಇದೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ನಮಗೆ ನಾಯಕತ್ವದ ಕೊರತೆ ಇದೆ. ಎಲ್ಲೆಲ್ಲಿ ಮಠಾಧೀಶರುಗಳು ಧ್ವನಿ ಎತ್ತಬೇಕೋ ಅಂತ ಕಡೆ ಎತ್ತುತ್ತಾ ಇಲ್ಲ. ಬರೀ ಅಲ್ಲಿ ಕೂಡ ನಾವು ಓಲೈಕೆಯನ್ನ ನೋಡ್ತಾ ಇರ್ತೀವಿ. ಇದೆಲ್ಲಕ್ಕೂ ಮೀರಿದಂತಹ ನಾಯಕತ್ವವನ್ನು ಕೊಡಬೇಕು ಅಂತಂದ್ರೆ ಅವರಿಗೆ ಸಮರ್ಥವಾಗಿ ಹೇಳುವಂತಹ ಭಾಷೆ ಬೇಕಾಗ್ತದೆ. ನಾವು ಮಠಾಧೀಶರಿಂದ ಏನನ್ನ ನಾವು ಅಪೇಕ್ಷೆ ಪಡ್ತೇವೆ ಅದು ಗೊತ್ತಾಗಬೇಕು. ಇದೆಲ್ಲವನ್ನೂ ನಾವು ಒಟ್ಟುಗೂಡಿಸಿ ಹೇಳಬೇಕು ಅಂತಂದ್ರೆ ಈ ಥರ ಭಾಷಣಗಳಿಂದ ಹೇಳಿ ಆ ಮೂಲಕ ನಮಗೇನು ಬೇಕಾಗಿದೆ ಅನ್ನೋದು ಅವ್ರಿಗೆ ಮುಟ್ಟಿ ಅವರು ಆ ಬದಲಾವಣೆಗಳನ್ನು ಮಾಡಿಕೊಂಡರೆ ಸಮಾಜಕ್ಕೆ ಒಳಿತಾಗುವುದರಲ್ಲಿ ಸಂಶಯ ಇಲ್ಲ. ನಿಮಗೆ ಮೊದಲೇ ಭಾಷಣ ಕಲೆ ಇತ್ತಾ ಅಥವಾ ನೀವು ಅದನ್ನ ಇಲ್ಲಿ
ನೋಡಿ, ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಾನು ಪರಿಪೂರ್ಣ ಅಲ್ಲ. ನಾನು ಪರಿಪೂರ್ಣ ಅಂದರೆ ನಾನು ಇಲ್ಲೇ ನಿಂತೋಗ್ಬಿಡ್ತೀನಿ. ನಾನು ಜಯಪ್ರಕಾಶ್ ಹತ್ರ ಬರ್ತಾನೆ ಇರಲಿಲ್ಲ. ನಾನು ಇನ್ನೂ ಪರಿಪೂರ್ಣ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ ಅನ್ನೋ ತವಕ ಇರ್ತದಲ್ಲ, ಅರ್ಜಿ ಇರುತ್ತಲ್ಲ, ಕ್ವೆಂಚ್ ಮಾಡ್ಕೋಬೇಕಾದ ತರ್ಸ್ನ ಅಂತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಲಿತಾ ಹೋಗ್ತೀವಿ. ಪ್ರತಿದಿನ ಪ್ರತಿ ಭಾಷಣ ಕೂಡ ಬೇರೆ ಬೇರೆ ಇದೆ. ನಾನು 50 ಭಾಷಣ ಮಾಡಿದ್ದೀನಿ, ಹಿಂದೆ ಅಂದ್ಬಿಟ್ರೆ 51ನೇ ಭಾಷಣ ಚೆನ್ನಾಗಿರುತ್ತೆ ಅಂತೇನಿಲ್ಲ. ನನಗೆ ಜನಗಳು ಚಪ್ಪಾಳೆ ಹೊಡಿತಾರೆ ಅಂತ ಕಾಯಂ ಏನಿಲ್ಲ, ಖಾತ್ರಿ ಇರೋದಿಲ್ಲ. ಪ್ರತಿ ಭಾಷಣ ಕೂಡ ಹೊಸದು. ಪ್ರತಿ ಭಾಷಣ ಕೂಡ ನಾನು ಫಸ್ಟ್ ಭಾಷಣ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾ ಇದ್ದಿದ್ದು. ನಾನು ಕೆಲಸಕ್ಕೆ ಹೋಗಿ 35 ವರ್ಷ ಮಾಡಿದೆ. ನಾನು ಪ್ರತಿದಿನ ಕೂಡ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೊದಲನೇ ದಿನ ಕೆಲಸಕ್ಕೆ ಹೇಗೆ ಆತಂಕದಿಂದ ಸಂತೋಷದಿಂದ ಹೋಗ್ತಾರಲ್ವ, ಆ ಕೆಲಸ ಸಿಕ್ತಿವತ್ತಿಂದ ನನಗೆ ನಾನು ಇವತ್ತಿಂದ ಉದ್ಯೋಗಿ ಆಗಿದ್ದೀನಿ ಅಂತ ಹೆಮ್ಮೆ, ಆಸೆ, ಸಂತೋಷ, ಅದೇ ರೀತಿ ನಾನು 35 ವರ್ಷ ಕಳೆದಿದ್ದು. ಸೇಮ್ ಕೆಲಸ ಇರುತ್ತೆ. ನಾನು ಸೇಮ್ ಕೆಲಸ ಅಂದ್ಕೊಳ್ಳೇ ಇಲ್ಲ. ಯಾಕಂದ್ರೆ ಪ್ರತಿದಿನ ಅದೇ ಕಸ್ಟಮರ್ ಬಂದರೂ ಕೂಡ ಬೇರೆ ರೀತಿ ನೋಡ್ತಾ ಇದ್ದೆ. ಅವ್ರು ಎಷ್ಟೊಂದು ಆತ್ಮೀಯರಾಗ್ತಿದ್ರು ಅಂದರೆ, ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಆದರೆ ನನಗೆ ಬಂದು ಹೇಳೋರು, ಅವ್ರ ಮಗ ಫೇಲ್ ಆದರೆ ಇಂಜಿನಿಯರಿಂಗ್ ಇದ್ರೊಳಗೆ ನನಗೆ ಬಂದು ಹೇಳೋರು, ಅವ್ರ ತಾಯಿ ಆಕ್ಸಿಡೆಂಟಲ್ಲಿ ತೀರೋದ್ರೆ ನನಗೆ ಬಂದು ಹೇಳೋರು. ನಾನು ಅವ್ರ ತಾಯಿ ನೋಡಿಲ್ಲ, ಏನಿಲ್ಲ. ನೋಡಿ ಮುರಳಿ, ನನಗೆ ನಮ್ಮ ತಾಯಿ ತೀರೋಗ್ಬಿಟ್ರು ಅಂತ. ಇನ್ನೊಬ್ಬರು ನಾನು ಎಲೆಕ್ಟ್ರಾನಿಕ್ಸಲ್ಲಿ ಫೇಲ್ ಆಗಿಬಿಟ್ಟೆ ಸಾರ್ ಅಂತ ಹೇಳೋರು ಸ್ಟೂಡೆಂಟ್ಸ್. ನನಗೆ ಏನು ಸಂಬಂಧ ಇಲ್ಲ, ಆದರೆ ಏನು ಆತ್ಮೀಯತೆ ಕಾಣಿಸ್ಕೊಡ್ತು, ಆಯಿತು. ಆಮೇಲೆ ನೀವು ಹೇಳಿದ್ರೆ ಭಾಷಣ ಮಾಡೋದು ಹೇಗೆ ನೀವು ಪರಿಪೂರ್ಣ ಅಂತ ಅಲ್ಲಲ್ಲ. ನಾನು ಸ್ಟೋರಿ ಟೆಲಿಂಗ್ ನಾನು ಮಾಡ್ತಾ ಇದ್ದೆ, ಕಥೆಗಳನ್ನ ಹೇಳೋದು. ಅದನ್ನು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಅದರಿಂದ ಏನಾಯಿತು ಅಂತಂದರೆ, ನನ್ನ ಅವಕಾಶಗಳು ಬಂದಾಗ ನಾನು ಗೊತ್ತಲ್ಲ ನಿಮಗೆ, ಪಕ್ಕದಲ್ಲಿರೋ ಕೂಡ ತಳ್ಳಿ ನೀವು ಹೇಳೋ ಅಂತ ಹಾಗೆ ಮಾಡ್ಕೊಂಡು ಬಂದೆ. ಆ ನಂತರ ಅದಕ್ಕೊಂದು ಸರಿಯಾಗಿರುವಂಥ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಬೇಕು, ಶಾಸ್ತ್ರೀಯವಾಗಿ ಏನೆಲ್ಲ ಬೇಕು ಅಂತ ನಾನು ಕುತೂಹಲದಿಂದ ಹುಡುಕ್ತಾ ಇದ್ದಾಗ ಜಯಪ್ರಕಾಶ್ ಸರ್ ಸಿಕ್ಕಿದ್ರು. ನಾವು ಮಾತಾಡಕ್ಕೆ ಬರುತ್ತೆ, ಯಾಕೆ ಬರಲ್ಲ ರೀ? ನಡ್ಕೊಂಡು ಹೋಗೋಕೆ ಎಲ್ಲರಿಗೂ ಬರುತ್ತೆ. ನಡಿಯಕ್ಕೆ ಬರುತ್ತಾ ಸರ್? ಯಾಕೆ ಸರ್ ಹೇಳ್ಕೊಟ್ರು ನಿಮ್ಗೆ ನಡೆಯೋದು? ಯಾರು ಇಲ್ಲ, ಹಾಗೆ ಬಂದ್ಬಿಟ್ಟು. ಆದರೆ ನಾವು ಮಾತಾಡೋದಕ್ಕೆ ಎಲ್ಲರಿಗೂ ಬರುತ್ತೆ. ಆದರೆ ಸರಿಯಾಗಿ ಮಾತನಾಡಬೇಕು ಅಂತಂದರೆ ನಮಗೆ ಗುರುಗಳು ಬೇಕಾಗ್ತದೆ. ಗುರುಗಳಲ್ಲಿ ಒಂದು ವಿಶೇಷ ಅಂದರೆ, ಅವ್ರ ಹೆಸರಿನಲ್ಲಿ ಜಯವೂ ಇದೆ, ಪ್ರಕಾಶವೂ ಇದೆ. ಅಂದರೆ ಅವ್ರ ಜೊತೆ ನನ್ನ ಸರ್ ನಮಸ್ಕಾರ. ನಾವು ಸಾಹೇಬ್ ಬಂದಿದ್ದು ಗೊತ್ತಾಗಲಿಲ್ಲ, ದಯವಿಟ್ಟು ಸರ್ ಕ್ಷಮಿಸಿ. ನಾವು ಜಯಪ್ರಕಾಶ್ ಅವರ ಹೆಸರಿನಲ್ಲಿ ಜಯವೂ ಇದೆ, ಪ್ರಕಾಶವೂ ಇದೆ. ಪ್ರಕಾಶ ಇದೆ ಅಂತಂದರೆ ಕತ್ತಲಿರಲ್ಲ, ಅಂದರೆ ಬೆಳಕಿರುತ್ತೆ, ಜ್ಞಾನ ಇರುತ್ತೆ. ಅವ್ರ ಜಯ ಇರುತ್ತೆ ಅಲ್ವೇನ್ರಿ? ನಾವು ಅವ್ರನ್ನ ಅಳವಡಿಸ್ಕೊಂಡ್ರೆ ಸಾಕು, ಕತ್ತಲಿಂದ ಹೊರಗೆ ಬರ್ತೀವಿ, ಜ್ಞಾನ ಸಂಪಾದನೆ ಮಾಡ್ತೀವಿ, ಜಯವನ್ನು ನಮ್ಮದಾಗಿಸ್ಕೊಳ್ತೀವಿ. ಆದ್ಮೇಲೆ ಮುರಳೀಧರ್ ಬ್ಯಾಂಕ್ ಉದ್ಯೋಗಿಯಾಗಿದ್ದರು ನಿಜ. ತಮ್ಮ ಬಿಡುವಿನ ಸಮಯವನ್ನು ಟ್ರಾಫಿಕ್ ವಾರ್ಡನ್ ಆಗಿ ಕೆಲಸ ಮಾಡ್ಕೊಂಡ್ಬಂದರು. ನಾನು ಇನ್ಫ್ಯಾಕ್ಟ್ ಹೇಳ್ತಾ ಇದ್ದೆ, ಏನ್ರಿ ಅದರಿಂದ ಏನು ಆದಾಯ ಇಲ್ಲ, ಲಾಭ ಇಲ್ಲ, ವಾಲಂಟ್ರಿ ಮಾಡ್ತಾರೆ ಅಂತ. ಆದರೆ ನನಗೀಗ ಒಂದು ಸಂತೋಷ ಏನಂದರೆ, 1 ವರ್ಷ ಆಯಿತು, ಟೈಮ್ ಡ್ಯೂರೇಷನ್ 1 ಇಯರ್ ಆಯಿತಾ, 1.5 ವರ್ಷದಿಂದ ಈಸ್ ದ ಚೀಫ್ ಫಾರ್ ಬೆಂಗಳೂರು ಟ್ರಾಫಿಕ್ ವಾರ್ಡನ್, ಬೆಂಗಳೂರು ಸಿಟಿ. ಸೊ ಬೆಂಗಳೂರು ಸಿಟಿಗೆ ಚೀಫ್ ಟ್ರಾಫಿಕ್ ವಾರ್ಡನ್ ಆಗಿದ್ದಾರೆ. ಸೊ ಜೊತೆಗೆ ನನ್ನ ಲಾಸ್ಟ್ ಮಂತ್ KR ಕಾಲೇಜ್ಗೆ ಹೋದರೆ ಅಲ್ಲೂ ಬಂದು ನನ್ನ ಜೊತೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಮುರಳೀಧರ್. ಥ್ಯಾಂಕ್ ಯು. ಈ ರೀತಿ